ಸಾಮಾನ್ಯವಾಗಿ ಗಮನಿಸ್ತಾ ಇರುವ ಹಾಗೆ ಈ ಬಸ್ ಅಪಘಾತಗಳು ಮಧ್ಯರಾತ್ರಿಯಲ್ಲೇ ಸಂಭವಿಸ್ತಾ ಇದೆ. ಆಂಧ್ರದ ಕರ್ನೂಲಲ್ಲೂ ನೀವು ನೋಡಿದ್ರಿ, ಇಲ್ಲಿ ಈಗ ಹಿರಿಯೂರು ಹತ್ರ ಇಷ್ಟೆಲ್ಲ ಘಟನೆಗಳಾದ ಮೇಲೆ, ಅಂದ್ರೆ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದ್ರಿಂದ ಕೊನೆಗೂ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇಡೀ ದೇಶಕ್ಕೆ ರಾಜ್ಯ ಸರ್ಕಾರದ ಈ ನಡೆ ಮಾದರಿ ಆಗಬಹುದಾ? ಇಡೀ ದೇಶದಲ್ಲಿ ಅದೊಂದು ಕಾನೂನು ಜಾರಿಗೆ ಬರುತ್ತಾ? ಏನದು ಕಾನೂನು? ಯಾವ ರೀತಿಯ ನಿರ್ಧಾರಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ? ಮಧ್ಯರಾತ್ರಿ ಸಾರಿಗೆ ಸಂಚಾರಕ್ಕೆ ಬ್ರೇಕ್ ಹಾಕುವಂತಹ ನಿರ್ಧಾರ. ಅಪಘಾತ ತಪ್ಪಿಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ, ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಈ ಪ್ರಸ್ತಾವ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಏನದು ಪ್ರಸ್ತಾವ ಅಂತಂದ್ರೆ, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರವನ್ನ ಬ್ಯಾನ್ ಮಾಡಿಬಿಡೋದು, ಬಸ್ ಸಂಚಾರ ನಿಷೇಧ ಮಾಡಿಬಿಡೋದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರ ಇರುಕೂಡುದು ಅನ್ನುವಂತಹ ನಿರ್ಧಾರವನ್ನ ಮಾಡಿ ಇದೇ ಪ್ರಸ್ತಾವವನ್ನ ಸಾರಿಗೆ ಸಚಿವರಿಗೆ ಸಲ್ಲಿಸೋದಕ್ಕೆ ರಾಜ್ಯ ಸಾರಿಗೆ ಸಚಿವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇದು ಸಾಧ್ಯನಾ? ಜನರು ಪ್ರಯಾಣ ಮಾಡೋದನ್ನ ಸರ್ಕಾರ ನಿರ್ಧರಿಸುತ್ತಾ? ಅರ್ಜೆಂಟ್ ಕೆಲಸ ಇರುತ್ತೆ, ಅವರು ಹೋಗ್ಬೇಕಾಗಿ ಬರುತ್ತೆ. ನೀವು 12 ಗಂಟೆಯಿಂದ 4 ಗಂಟೆವರೆಗೂ ಹೋಗೋಂಗಿಲ್ಲ ಅಂತ ಏನು ಹೆದ್ದಾರಿಗೆ ಕೀ ಹಾಕ್ಬಿಡ್ತೀರಾ? ಹೆದ್ದಾರಿನ ಕ್ಲೋಸ್ ಮಾಡ್ಬಿಡ್ತೀರಾ? 4 ಗಂಟೆಯಿಂದ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಆಯ್ತು. ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀರಿ, ನೀವು ಜನರ ಹಿತವನ್ನ ಬಯಸಿ ಮಾಡ್ತಾ ಇದ್ದೀರಿ. ಆದ್ರೆ ಇದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಜನ ಎಷ್ಟು ಮಟ್ಟಿಗೆ ಒಪ್ತಾರೆ ಇದನ್ನ? ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರ ಬೇಡ ಅಂತಂದ್ರೆ, ಈಗ ಯಾವುದೋ ಊರಿಂದ ಬೆಂಗಳೂರುವರೆಗೂ ರಾತ್ರಿ 12 ಗಂಟೆವರೆಗೂ ಒಂದು ಬಸ್ ಬರುತ್ತೆ, ಮುಂದೆ ಅವರು ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ. 12 ಗಂಟೆ ಆಯ್ತು ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡ್ಬೇಕಾ ಆ ಬಸ್ಸು? ಬೆಳಿಗ್ಗೆ 4 ಗಂಟೆವರೆಗೆ ಕಾಯ್ಬೇಕಾ ಅವರು? ಇದು ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇವರೇನಾದ್ರೂ ಪ್ರಸ್ತಾವವನ್ನ ಸಲ್ಲಿಸಿದ್ರೆ ಆ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಒಪ್ಪುತ್ತಾ? ರಾತ್ರಿ 12 ಗಂಟೆಯಿಂದ ಹೈವೇಗಳನ್ನ ಕ್ಲೋಸ್ ಮಾಡಿಬಿಡುತ್ತಾ? ಕ್ಲೋಸ್ ಮಾಡಿದ್ರೆ ಗೂಡ್ಸ್ಗಳ ಕತೆ ಏನು, ಬಸ್ಗಳ ಕತೆ ಏನು? ರಾತ್ರಿ ಸಂಚರಿಸುವಂತ ಬಸ್ಗಳು ಈಗ ರಾತ್ರಿ 10 ಗಂಟೆಯಿಂದಾನೇ ಎಷ್ಟೋ ಬಸ್ಗಳು ಓಡಾಡುತ್ತಪ್ಪ. ಆ ಬಸ್ಗಳೆಲ್ಲವನ್ನೂ ಕೂಡ ಇವರು ಸ್ಟಾಪ್ ಮಾಡಿಸ್ಬಿಟ್ರೆ ಮುಂದೆ ಆ ಬಸ್ನವರು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಾರಿಗೆ ಸಚಿವರಿಗೆ ಬರುತ್ತೆ ಅದು ಕೂಡ. ಅವಾಗ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು? ಆಕ್ಸಿಡೆಂಟ್ ಅಜಾಗರೂಕತೆಯಿಂದ ಆಗುತ್ತೆ, 12 ಗಂಟೆಯಿಂದ 4 ಗಂಟೆಯಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಟೈಮ್ ದೂಷಿಸೋಣವಾ? ಅಥವಾ ಆ ಚಾಲಕರನ್ನ ದೂಷಿಸೋಣ? ಯಾರನ್ನ ದೂಷಿಸೋಣ? ಆಯ್ತು, ನೀವು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಒಂದು 6 ಗಂಟೆಗೆ ಆಕ್ಸಿಡೆಂಟ್ ಆದ್ರೆ ಆಗೋದು ಬೇಡ. ಬಟ್ ನಾವು ಈ ರೀತಿ ಯೋಚನೆ ಮಾಡೋಣ, 6 ಗಂಟೆಗೂ ಹಂಗಿದ್ರೆ ಸ್ಟಾಪ್ ಮಾಡ್ಬಿಡೋಣ. ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಇಲ್ಲಿ ಸೇಫ್ಟಿ ಮೇಜರ್ಸ್ ಬಗ್ಗೆ, ಪ್ರಿಕಾಷನರೀಸ್ ಬಗ್ಗೆ, ಈ ಬಸ್ಗಳು, ಖಾಸಗಿ ಬಸ್ಗಳು ನಿಜಕ್ಕೂ ಪ್ರಯಾಣಿಕರ ಸುರಕ್ಷತೆಗೆ ಏನ್ ಕ್ರಮ ತಗೋತಾ ಇದ್ದಾರೆ ಅದ್ರ ಬಗ್ಗೆ ನಾವು ಗಮನಿಸಬೇಕು. ಸರ್ಕಾರಿ ಬಸ್ಗಳೀಗ ಸ್ಪೀಡ್ ಲಿಮಿಟ್ ಅನ್ನ ಇಟ್ಟಿವೆ, 80 ಮೇಲೆ ನೀವು ಎಷ್ಟು ತುಳಿದ್ರೂ ಕೂಡ ಬಸ್ಗಳು ಮೂವ್ ಆಗಲ್ಲ, 90 ಸ್ಪೀಡ್ ಬರೋಂಗೇ ಇಲ್ಲ. ಆದ್ರೆ ಖಾಸಗಿ ಬಸ್ಗಳಲ್ಲಿ ಅದು ಇದೆಯಾ? ಸೊ ಖಾಸಗಿ ಬಸ್ಗಳಿಗೂ ಕೂಡ ಸ್ಪೀಡ್ ಲಿಮಿಟ್, ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ಈ ರೀತಿಯ ಯೋಚನೆಯನ್ನು ಮಾಡಬಹುದು. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡುತ್ತಾ, ಚಿಂತನೆ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸಲಹೆಯನ್ನ ನೀಡಿದ್ದೇನೆ ಅಂತಾನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಇವರ ಸಲಹೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ. ಸಾಮಾನ್ಯವಾಗಿ ಗಮನಿಸ್ತಾ ಇರುವ ಹಾಗೆ ಈ ಬಸ್ ಅಪಘಾತಗಳು ಮಧ್ಯರಾತ್ರಿಯಲ್ಲೇ ಸಂಭವಿಸ್ತಾ ಇದೆ. ಆಂಧ್ರದ ಕರ್ನೂಲಲ್ಲೂ ನೀವು ನೋಡಿದ್ರಿ, ಇಲ್ಲಿ ಈಗ ಹಿರಿಯೂರು ಹತ್ರ ಇಷ್ಟೆಲ್ಲ ಘಟನೆಗಳಾದ ಮೇಲೆ, ಅಂದ್ರೆ ಈ ರೀತಿಯ ಘಟನೆಗಳು ಸಂಭವಿಸ್ತಾ ಇರೋದ್ರಿಂದ ಕೊನೆಗೂ ಮಹತ್ವದ ನಿರ್ಧಾರಕ್ಕೆ ರಾಜ್ಯ ಸರ್ಕಾರ ಬಂದಿದೆ. ಇಡೀ ದೇಶಕ್ಕೆ ರಾಜ್ಯ ಸರ್ಕಾರದ ಈ ನಡೆ ಮಾದರಿ ಆಗಬಹುದಾ? ಇಡೀ ದೇಶದಲ್ಲಿ ಅದೊಂದು ಕಾನೂನು ಜಾರಿಗೆ ಬರುತ್ತಾ? ಏನದು ಕಾನೂನು?
ಯಾವ ರೀತಿಯ ನಿರ್ಧಾರಕ್ಕೆ ಸರ್ಕಾರ ಚಿಂತನೆ ಮಾಡ್ತಾ ಇದೆ? ಮಧ್ಯರಾತ್ರಿ ಸಾರಿಗೆ ಸಂಚಾರಕ್ಕೆ ಬ್ರೇಕ್ ಹಾಕುವಂತಹ ನಿರ್ಧಾರ. ಅಪಘಾತ ತಪ್ಪಿಸೋದಕ್ಕೆ ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರು ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರೆ. ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ, ಕೇಂದ್ರ ಹೆದ್ದಾರಿ ಸಚಿವ ನಿತಿನ್ ಗಡ್ಕರಿ ಅವರಿಗೆ ಈ ಪ್ರಸ್ತಾವ ಸಲ್ಲಿಸೋದಕ್ಕೆ ಚಿಂತನೆಯನ್ನ ಮಾಡ್ತಾ ಇದ್ದಾರೆ. ಏನದು ಪ್ರಸ್ತಾವ ಅಂತಂದ್ರೆ, ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರವನ್ನ ಬ್ಯಾನ್ ಮಾಡಿಬಿಡೋದು, ಬಸ್ ಸಂಚಾರ ನಿಷೇಧ ಮಾಡಿಬಿಡೋದು. ಮಧ್ಯರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರ ಇರುಕೂಡುದು ಅನ್ನುವಂತಹ ನಿರ್ಧಾರವನ್ನ ಮಾಡಿ ಇದೇ ಪ್ರಸ್ತಾವವನ್ನ ಸಾರಿಗೆ ಸಚಿವರಿಗೆ ಸಲ್ಲಿಸೋದಕ್ಕೆ ರಾಜ್ಯ ಸಾರಿಗೆ ಸಚಿವರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇದು ಸಾಧ್ಯನಾ? ಜನರು ಪ್ರಯಾಣ ಮಾಡೋದನ್ನ ಸರ್ಕಾರ ನಿರ್ಧರಿಸುತ್ತಾ? ಅರ್ಜೆಂಟ್ ಕೆಲಸ ಇರುತ್ತೆ, ಅವರು ಹೋಗ್ಬೇಕಾಗಿ ಬರುತ್ತೆ. ನೀವು 12 ಗಂಟೆಯಿಂದ 4 ಗಂಟೆವರೆಗೂ ಹೋಗೋಂಗಿಲ್ಲ ಅಂತ ಏನು ಹೆದ್ದಾರಿಗೆ ಕೀ ಹಾಕ್ಬಿಡ್ತೀರಾ? ಹೆದ್ದಾರಿನ ಕ್ಲೋಸ್ ಮಾಡ್ಬಿಡ್ತೀರಾ? 4 ಗಂಟೆಯಿಂದ ಸ್ಟಾರ್ಟ್ ಮಾಡೋದು ಅಂತಂದ್ರೆ ಆಯ್ತು. ಈಗ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದೀರಿ, ನೀವು ಜನರ ಹಿತವನ್ನ ಬಯಸಿ ಮಾಡ್ತಾ ಇದ್ದೀರಿ. ಆದ್ರೆ ಇದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ? ಜನ ಎಷ್ಟರ ಮಟ್ಟಿಗೆ ಒಪ್ತಾರೆ ಇದನ್ನ? ರಾತ್ರಿ 12 ಗಂಟೆಯಿಂದ ಬೆಳಿಗ್ಗೆ 4 ಗಂಟೆವರೆಗೆ ಬಸ್ ಸಂಚಾರ ಬೇಡ ಅಂತಂದ್ರೆ, ಈಗ ಯಾವುದೋ ಊರಿಂದ ಬೆಂಗಳೂರುವರೆಗೂ ರಾತ್ರಿ 12 ಗಂಟೆವರೆಗೂ ಒಂದು ಬಸ್ ಬರುತ್ತೆ, ಮುಂದೆ ಅವರು ಬೇರೆ ಊರಿಗೆ ಹೋಗ್ಬೇಕಾಗಿರುತ್ತೆ. 12 ಗಂಟೆ ಆಯ್ತು ಅಂದ್ರೆ ಅಲ್ಲೇ ಸ್ಟಾಪ್ ಆಗ್ಬಿಡ್ಬೇಕಾ ಬಸ್ಸು? ಬೆಳಿಗ್ಗೆ 4 ಗಂಟೆವರೆಗೆ ಕಾಯ್ಬೇಕಾ ಅವರು? ಇದು ಎಷ್ಟು ವೈಜ್ಞಾನಿಕವಾಗಿದೆ, ಎಷ್ಟು ಪ್ರಾಕ್ಟಿಕಲ್ ಆಗಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇವರೇನಾದ್ರೂ ಪ್ರಸ್ತಾವವನ್ನ ಸಲ್ಲಿಸಿದ್ರೆ ಆ ಪ್ರಸ್ತಾವಕ್ಕೆ ಕೇಂದ್ರ ಸರ್ಕಾರ ಒಪ್ಪುತ್ತಾ? ರಾತ್ರಿ 12 ಗಂಟೆಯಿಂದ ಹೈವೇಗಳನ್ನ ಕ್ಲೋಸ್ ಮಾಡಿಬಿಡುತ್ತಾ? ಕ್ಲೋಸ್ ಮಾಡಿದ್ರೆ ಗೂಡ್ಸ್ಗಳ ಕತೆ ಏನು, ಬಸ್ಗಳ ಕತೆ ಏನು? ರಾತ್ರಿ ಸಂಚರಿಸುವಂತ ಬಸ್ಗಳು ಈಗ ರಾತ್ರಿ 10 ಗಂಟೆಯಿಂದಾನೇ ಎಷ್ಟೋ ಬಸ್ಗಳು ಓಡಾಡುತ್ತಪ್ಪ. ಆ ಬಸ್ಗಳೆಲ್ಲವನ್ನೂ ಕೂಡ ಇವರು ಸ್ಟಾಪ್ ಮಾಡಿಸ್ಬಿಟ್ರೆ ಮುಂದೆ ಬಸ್ಗಳ ಆ ಬಸ್ನವರು ಪ್ರೊಟೆಸ್ಟ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಸಾರಿಗೆ ಸಚಿವರಿಗೆ ಬರುತ್ತೆ ಅದು ಕೂಡ. ಅವಾಗ ಏನ್ ಮಾಡ್ತಾರೆ ರಾಮಲಿಂಗಾರೆಡ್ಡಿ ಅವರು? ಆಕ್ಸಿಡೆಂಟ್ ಅಜಾಗರೂಕತೆಯಿಂದ ಆಗುತ್ತೆ, 12 ಗಂಟೆಯಿಂದ 4 ಗಂಟೆಯಲ್ಲಿ ಆಗುತ್ತೆ ಅಂತ ಹೇಳಿ ನಾವು ಟೈಮ್ ದೂಷಿಸೋಣವಾ? ಅಥವಾ ಆ ಚಾಲಕರನ್ನ ದೂಷಿಸೋಣ? ಯಾರನ್ನ ದೂಷಿಸೋಣ? ಆಯ್ತು, ನೀವು 4 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀರಿ ಅಂತ ಇಟ್ಕೊಳ್ಳಿ, ಒಂದು 6 ಗಂಟೆಗೆ ಆಕ್ಸಿಡೆಂಟ್ ಆದ್ರೆ ಆಗೋದು ಬೇಡ. ಬಟ್ ನಾವು ಈ ರೀತಿ ಯೋಚನೆ ಮಾಡೋಣ, 6 ಗಂಟೆಗೂ ಹಂಗಿದ್ರೆ ಸ್ಟಾಪ್ ಮಾಡ್ಬಿಡೋಣ. ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕು. ನಾವು ಇಲ್ಲಿ ಸೇಫ್ಟಿ ಮೇಜರ್ಸ್ ಬಗ್ಗೆ, ಪ್ರಿಕಾಷನರೀಸ್ ಬಗ್ಗೆ, ಈ ಬಸ್ಗಳು, ಖಾಸಗಿ ಬಸ್ಗಳು ನಿಜಕ್ಕೂ ಪ್ರಯಾಣಿಕರ ಸುರಕ್ಷತೆಗೆ ಏನ್ ಕ್ರಮ ತಗೋತಾ ಇದ್ದಾರೆ ಅದ್ರ ಬಗ್ಗೆ ನಾವು ಗಮನಿಸಬೇಕು. ಸರ್ಕಾರಿ ಬಸ್ಗಳೀಗ ಸ್ಪೀಡ್ ಲಿಮಿಟ್ ಅನ್ನ ಇಟ್ಟಿವೆ. 80 ಮೇಲೆ ನೀವು ಎಷ್ಟು ತುಳಿದ್ರೂ ಕೂಡ ಬಸ್ಗಳು ಮೂವ್ ಆಗಲ್ಲ, 90 ಸ್ಪೀಡ್ ಬರೋಂಗೇ ಇಲ್ಲ. ಆದ್ರೆ ಖಾಸಗಿ ಬಸ್ಗಳಲ್ಲಿ ಅದು ಇದೆಯಾ? ಸೊ ಖಾಸಗಿ ಬಸ್ಗಳಿಗೂ ಕೂಡ ಸ್ಪೀಡ್ ಲಿಮಿಟ್, ಸ್ಪೀಡ್ ಕಂಟ್ರೋಲ್ ಮಾಡಿದ್ರೆ ಈ ರೀತಿಯ ಯೋಚನೆಯನ್ನು ಮಾಡಬಹುದು. ಕೇಂದ್ರ ಸರ್ಕಾರ ಈ ಬಗ್ಗೆ ಚಿಂತನೆ ಮಾಡುತ್ತಾ, ಚಿಂತನೆ ಮಾಡಬೇಕು ಅಂತ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ಇದೇ ಕಾರಣಕ್ಕೆ ಸಲಹೆಯನ್ನ ನೀಡಿದ್ದೇನೆ ಅಂತಾನೂ ಕೂಡ ರಾಮಲಿಂಗಾರೆಡ್ಡಿ ಅವರು ಹೇಳ್ತಾ ಇದ್ದಾರೆ. ನೋಡೋಣ ಇವರ ಸಲಹೆ ಎಷ್ಟರ ಮಟ್ಟಿಗೆ ಮಾನ್ಯತೆಯನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಿ. ಈಗ ಚಿಕ್ಕ ಬ್ರೇಕ್ ಇರುತ್ತೆ.